ಚಾಮರಳ್ಳಿ ಹತ್ರ ಇದೆ, ಅಲ್ಲಿ ಒಂದು ಕಾರ್ನರ್ ಇದೆ. ಆ ಜಾಗನ ಅದೇನು ಸರ್ಕಾರಿ ರೀತಿಯಲ್ಲಿ ನೀವು ತೆಗೆದುಕೊಟ್ರೆ ಒಳ್ಳೇದಾಗ್ತದೆ ಮೇಡಮ್ ಅವರು. ದಯಮಾಡಿ ಅದನ್ನು ಒಂದು ಮಾಡಿಕೊಡಿ. ಯಾಕಂದರೆ ಈ ಸಮಾಜ ಮದುವೆ ಮಾಡಬೇಕಾದ್ರೆ, ಮುಂದೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ಸಭೆಯಲ್ಲಿ ಮಾಡಬೇಕಾದ್ರೂ ಎಲ್ಲೂ ಇಲ್ಲದ್ರೆ ಒಂದೊಂದು ರೀತಿ ಅತಂತ್ರ ರೀತಿಯಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಅಲೆಮಾರಿ ಥರ ಆಗ್ಬಿಟ್ಟಿದೆ. ಅದು ಆಗಬಾರ್ದು. ವಿನಾಯಕ ಕಾಲೋನಿ, ಮಾತಿನಳ್ಳಿ ಮತ್ತು ಯಾವುದಪ್ಪ ಸ್ಟ್ರೀಟ್ ಮಕ್ಕೆ ಅಲ್ಲ, ಈಗ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಕಡೆ ಅವರೊಂದು ಸಮುದಾಯ ಭವನ ಇದ್ದರೆ ಅದರಲ್ಲಿ ಅವರು ಕಾರ್ಯಕ್ರಮಗಳನ್ನ ಮಾಡ್ಕೋಬೋದು ಅಂತ ಹೇಳಿ ನಾವು ಆ ಜಾಗನ ಒಂದು ಗುರುತಿಸಿ ಮಾಡಿಕೊಡ್ತೀವಿ. ಅಥವಾ ಅದ್ರ ದುಡ್ಡು ಇರೋಲ್ಲ. ಏನು ನೀವು ಪ್ರತಿ ವರ್ಷ ಪೂರ್ತಿ ನಮ್ಮಗಳಿಗೋಸ್ಕರ ಅಂದರೆ ಸಾರ್ವಜನಿಕರಿಗೋಸ್ಕರ ನೀವು ದುಡಿತೀರಿ. ಒಂದಿನ ನಾವು ಏನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ನಿಮಗೆ ಖುಷಿ ಬರ್ತದೆ, ಚೈತನ್ಯ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಸಲನೂ ನಾವು ಲಾಸ್ಟ್ ಟೈಮ್ ಇದ್ದಾಗ ಮಾಡ್ತಾಯಿದ್ವಿ. ಮುಂದಕ್ಕೂ ಅಷ್ಟೇ ನಿಮ್ಗಳಿಗೆ ಯಾವುದೇ ರೀತಿ ಒಂದು ಕೊರತೆ ಆಗದೆ ಇರೋಂಗೆ ನಾವು ನೋಡ್ಕೊಳ್ಳೋಂಥ ಕರ್ತವ್ಯ ನಮ್ಮದು. ಏನೇ ಇರ್ಬೋದು, ಉಪಹಾರ ಇರ್ಬೋದು ಅಥವಾ ನಿಮ್ಮದೇನೋ ತಿನಿಸು ಇರ್ಬೋದು, ಪ್ರತಿಯೊಂದು ಏನೇ ಆದ್ರೂ ನೇರವಾಗಿ ಬಂದು ಹೇಳಿ. ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸರಿಗೆ ಹೇಳಿ, ಯಾರಿಗೂ ಏನೋ ನೀವು ಅನ್ಬೇಕಾಗಿಲ್ಲ. ನಿಮ್ಮದು ಹಕ್ಕು ಇದು. ನಿಮ್ಮ ಹಕ್ಕನ್ನು ನಾವು ನಿಮಗೆ ಕೊಡಬೇಕಾಗಿರೋ ಕರ್ತವ್ಯ ಅದು. ಜೊತೆಗೆ ನಮ್ಮ ಇವರು ಪಂಜಪ್ಪ ಅವರು ಒಂದು ಪ್ರಸ್ತಾವನೆ ಇಟ್ಟರು, ಏನಪ್ಪ ಅಂದರೆ ಸೈಕಲ್ ಬದಲು ಸ್ಕೂಟ್ರ್ ಕೊಡಬೇಕಂತ. ನಾವು ಇವಾಗ ಸಡನ್ನಾಗಿ ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ಸಾಧ್ಯವಾದಷ್ಟು ಅದಕ್ಕೇನು ನಾವು ಫಾಲೋಅಪ್ ಮಾಡಬೇಕು, ಮಾಡಿ ಕಾರ್ಯಗತಕ್ಕೆ ತರಬೇಕು ಅನ್ನೋದೇ ನಮಗೂ ಒಂದು ಆಸೆ. ಮತ್ತು ಸಮುದಾಯಕ್ಕೆ ಒಂದು ಹೇಳಿದ್ದೀವಿ, ಅದನ್ನು ಏನಂತೆ ನೋಡಿ ಸೈಟ್ ಎಲ್ಲ ಇದೆ ನೋಡಿ ಮಾಡೋಣ. ಜೊತೆಗೆ ಈ ದಿನ ನಮ್ಮ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರು ಮತ್ತು ಕುಮಾರ್ ಅವರು ಎಲ್ಲ ತುಂಬ ತಗೊಂಡು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಊಟ ಅರೇಂಜ್ ಮಾಡಿದ್ದೆ. ದಯಮಾಡಿ ಎಲ್ಲರೂ